ಗೋಕುಲ ಎನ್ನುವಂಥದ್ದು ಒಂದು ಜಾಗದಲ್ಲಿ ಸ್ಥಿರವಾಗಿ ಇರುವಂತಹ ವ್ಯವಸ್ಥೆ ಅಲ್ಲ. ಅವರಿಗೆ ಅಲೆಮಾರಿಗಳು ಎನ್ನುವಂಥದ್ದು ಅಂತ ಕರೆಯುವಂಥ ಜನಾಂಗ ಗೋಪಾಲಕರು. ಯಾಕೆ ಅಂತಂದರೆ ಅವರು ಒಂದು ಕಡೆಯಲ್ಲಿ ಇರ್ತಾರೆ. ಎಲ್ಲಿವರೆಗೆ ಇರ್ತಾರೆ ಅಂದರೆ ಅವರಿಗೆ ಬೇಕಾದ ಹುಲ್ಲು, ನೀರು, ಬೇಕಾದ ಕಾಡಿನ ವ್ಯವಸ್ಥೆ ಅಂದರೆ ಗೋವುಗಳಿಗೆ ಬೇಕಾದ್ದು ಅದು ಇರುವವರೆಗೆ ಅವರು ಇರ್ತಾರಲ್ಲಿ. ಅದು ಕಮ್ಮಿ ಆಯಿತು, ನೀರು ಸಿಗ್ತಾ ಇಲ್ಲ, ಹುಲ್ಲು ಬೆಳೀತಾ ಇಲ್ಲ, ಕಾಡು ಕಮ್ಮಿ ಆಯಿತು ಅಂದರೆ ಆ ಜಾಗವನ್ನು ಬಿಟ್ಟು ತಮ್ಮ ಗೋವುಗಳನ್ನು ಹುಡುಕೊಂಡು ಮತ್ತೊಂದು ಜಾಗವನ್ನು ಆಶ್ರಯಿಸಿ ಮತ್ತೆ ಅಲ್ಲಿ ಮನೆ ಕಟ್ಟಿಕೊಳ್ತಾರೆ, ಮತ್ತೆ ಗುಡಿಸಲು ಕಟ್ಟಿಕೊಂಡು ಅಲ್ಲಿ ಬದುಕುತ್ತಾರೆ. ಒಂದು ರೀತಿಯಲ್ಲಿ ಮನುಷ್ಯನಿಗೆ ವೈರಾಗ್ಯ ಬರಲಿಕ್ಕೆ ಗೋಪಾಲಕರ ಜೀವನವನ್ನು ಅಧ್ಯಯನ ಮಾಡಬೇಕು ಅಂತ ಕಾಣ್ತದೆ. ಯಾವುದೇ ಜಾಗದ ಮೇಲೆ ಮೋಹ ಇಲ್ಲ, ದನಗಳ ಮೇಲೆ ಮಾತ್ರ ಮೋಹ. ಹಾಗಾಗಿ ದನಗಳಿಗೆ ಮೇವಿಲ್ಲದಿದ್ದರೆ ಎಲ್ಲಿ ಮೇವು ಉಂಟು ಅಲ್ಲಿಗೆ ಅವುಗಳನ್ನು ಹುಡ್ಕೊಂಡು ಹೋಗುವುದು, ಅಲ್ಲೇ ಇರುವಂಥದ್ದು. ಈ ರೀತಿ ಬದುಕುವವರು. ಹಾಗಾಗಿ ನಂದಗೋಕುಲವನ್ನು ಬಿಟ್ಟು ಮತ್ತೆ ಮುಂದೆ ಹೋದರು ಅಂತ ಭಾಗವತದಲ್ಲೂ ಬರ್ತದೆ ಗೋಪಾಲಕರು. ಅದೇ ರೀತಿ ಇಲ್ಲಿಯೂ ಕೂಡ ಒಂದು ಗೋಕುಲ ಖರ್ಜೂರ ವನದ ಹತ್ತಿರ ಇರುವಂತಹ ಒಂದು ಹುಲ್ಲುಗಾವಲಿನಲ್ಲಿ ಬಂದು ಬೀಡು ಬಿಟ್ಟುತ್ತದೆ. ಅಲ್ಲಿ ಎಲ್ಲ ದನಗಳನ್ನು ಒಟ್ಟು ಸೇರಿಸಿಕೊಂಡು ದನವನ್ನು ಸಾಕುತ್ತಾ ಹಾಲು ಮೊಸರು ಇತ್ಯಾದಿಗಳನ್ನು ಸ್ವೀಕರಿಸಿಕೊಂಡು ಜೀವನ ಸಾಗಿಸುವ ಒಂದಿಷ್ಟು ಕುಟುಂಬಗಳು ಬಂದು ನೆಲೆಗೊಳ್ಳುತ್ತವೆ. ಆ ಕುಟುಂಬಕ್ಕೆ ಪ್ರಮುಖನ ಹೆಸರು ನಂದ ಅಂತ ಒಬ್ಬ ಗೋವರ್ಣರ ರಾಜ. ಅವನಿಗೆ ಅನೇಕ ದನಗಳು ಅವನೊಟ್ಟಿಗಿದ್ದಾವೆ. ಆ ದನಗಳಲ್ಲಿ ನಂದ ಎನ್ನುವಂಥದ್ದು ಒಂದು ದನ. ಆ ದನವನ್ನು ವರ್ಣಿಸ್ತಾ ಹೇಳ್ತಾರೆ, ಗೋಮಂಡಲಸ್ಯ ಸಾ ಪುಣ್ಯ ಹಂಸವರ್ಣ ಘಟಸ್ರವ ದೀರ್ಘಘೋಣ ವಿಭಕ್ತಾಂಗಿ ಬಂಧುರಾಂಗಿ ತನುತ್ವಶ ಹೃಷ್ಟ ತುಷ್ಟ ಚ ಪುಷ್ಟ ಚ ನಂದಾವೈ ನಾಮ ನಾಮತಃ. ಒಳ್ಳೆ ಒಂದು ದನ ಇತ್ತು ಅವನ ದನಗಳ ಹಟ್ಟಿಯಲ್ಲಿ, ದನಗಳ ಮಂದೆಯಲ್ಲಿ ಒಂದು ದನ ಇತ್ತು. ಪ್ರಧಾನವಾಗಿದ್ದದ್ದು ಯಾರದನ್ನು ನೋಡಿದರೂ ಮೋಹಗೊಳ್ಬೇಕಂತ ದನ. ಹೇಗಿತ್ತು ಅಂತಂದರೆ ಹಂಸವರ್ಣ ಘಟಸ್ರವ, ಹಂಸಭಕ್ಷಿಯ ಹಾಗೆ ಅಚ್ಚ ಶ್ವೇತವರ್ಣ, ಶುಭ್ರವಾದ ವರ್ಣ, ಒಂದು ಕಪ್ಪು ಚುಕ್ಕೆಯೂ ಇಲ್ಲ ಅಂತಹ ದನ. ಘಟಸ್ರವ ಎಷ್ಟು ಹಾಲು ಕೊಡ್ತಾ ಇತ್ತು ಅಂತಂದರೆ ಬಿಂದಿಗೆ ತುಂಬ ಹಾಲು ಕೊಡ್ತಾ ಇತ್ತು. ಯಾವ ಪಾತ್ರೆ ಹಿಡ್ಕೊಂಡು ಹೋಗಿದ್ದೀರಿ ಹಾಲು ಕಲಿಯೋದಕ್ಕೆ ಆ ಪಾತ್ರೆ ತುಂಬುವಷ್ಟು ಹಾಲು ಕೊಡ್ತಾ ಇತ್ತು ಅಂತ. ಅಷ್ಟು ಒಳ್ಳೆಯ ದನ. ತುಂಬ ಸಂತುಷ್ಟವಾದಂಥದ್ದು, ಸಂತೋಷ ಇದ್ದದ್ರಿಂದಲೇ ಮೈಯನ್ನು ತುಂಬಿಕೊಂಡಿದೆ. ಯಾವತ್ತೂ ಕೂಡ ಸ್ವಲ್ಪ ದೇಹದ ಬದಲಾವಣೆ ಹೇಗಿರ್ತದೆ ಅಂತಂದರೆ, ಯಾರು ತುಷ್ಟನಾಗಿರ್ತಾನೆ, ಪುಷ್ಟನಾಗಿರ್ತಾನೆ, ಸಂತೋಷವನ್ನು ಹೊಂದಿರ್ತಾನೆ, ಅವನ ದೇಹವು ಕೂಡ ತುಂಬಿಕೊಂಡಿರ್ತದೆ ಅಂತ ಅರ್ಥ. ಪುಷ್ಟನಾಗಿರ್ತಾನೆ, ತುಂಬ ಸಣಕಲಾಗಿರುವವನಿಗೆ ಮನಸ್ಸಲ್ಲಿ ಯಾವುದೋ ಒಂದು ವ್ಯಥೆ ಇರ್ತದೆ ಅಂತ ಅರ್ಥ. ಹಾಗಾಗಿ ಹೆಚ್ಚು ಆರಾಮ ಇರುವವನಿಗೆ, ಮನಸ್ಸು ಶುದ್ಧ ಇರುವವನಿಗೆ ದೇಹವು ಕೂಡ ಶುದ್ಧವಾಗಿ ಪುಷ್ಕಳವಾಗಿ ಬೆಳೀತದೆ ಅಂತ. ದನವೂ ಹಾಗಿತ್ತು ಅಂತ ಪುರಾಣ ಹೇಳ್ತದೆ. ನೀಲಕಂಠ ಶುಭಗ್ರೀವ ಘಂಟಾಲಿ ಮಧುರಸ್ವನ. ಅಂಬಾ ಅಂತ ಕರೆದ್ರೆ ಎಲ್ಲ ಒಂದು ಬಾರಿ ಕತ್ತೆಚ್ಚಿ ನೋಡಬೇಕು, ಅಷ್ಟು ಒಳ್ಳೆಯ ಸ್ವರ. ಸ್ವರದಲ್ಲಿ ಕಾರ್ಕಶ್ಯ ಇಲ್ಲ. ಮತ್ತು ಕುತ್ತಿಗೆಯಲ್ಲಿ ಕಟ್ಟಲ್ಪಟ್ಟಂತಹ ಗಂಟೆಯ ಒಂದು ಮಾಲೆ. ಸಾಚ ಯೂಥಸ್ಯ ಸರ್ವಸ್ಯ ಪುರಶ್ಚರತಿ ನಿರ್ಭಯ. ಅಂತಹ ದನ ಮೇಲಿಕ್ಕೆ ಹೋಗುವಾಗ ಎಲ್ಲರಿಗಿಂತ ಮೊದಲು ಹೋಗ್ತಾ ಉಂಟು. ಅದು ಮುಂದೆ, ಅದರ ಹಿಂದೆ ಎಲ್ಲ ದನಗಳು. ಬೆಳಿಗ್ಗೆ ಮೇಲಿಕ್ಕೆ ಹೋಗುತ್ತದೆ, ಸಂಜೆಯವರೆಗೆ ಮೇದು ಬಂದು ಸಂಜೆ ಕೊಟ್ಟಿಗೆಗೆ ಬಂದು ನಿಂತರೆ ಬೇಕಾದಷ್ಟು ಹಾಲು ಕೊಡ್ತದೆ. 2 ಹೊತ್ತಿಗೆ ದನವನ್ನು ಕರೀತಾರೆ. ಬೆಳಿಗ್ಗೆ ಒಂದು ಬಾರಿ ತಿನ್ನಲಿಕ್ಕೆ ಹಾಕಿ ರಾತ್ರಿ ಇಡೀ ತಯಾರು ಮಾಡಿದ ಹಾಲನ್ನು ಕೊಟ್ಟು ಹೋಗ್ತದೆ ದನ. ಸಂಜೆಯವರೆಗೆ ಕಾಡಿನಲ್ಲಿ ಮೇವನ್ನೆಲ್ಲ ಉಂಡು ಮತ್ತೆ ಬಂದು ಮತ್ತೆ ಪುನಃ ಬೇಕಾಗುವಷ್ಟು ಹಾಲನ್ನು ಕೊಡ್ತದೆ. ಯಾವುದೇ ಖರ್ಚು ಗೋಪಾಲಕರಿಗಿಲ್ಲ. ಅವ್ರು ಏನು ಹಾಕಬೇಕು ಅಂತಿಲ್ಲ. ಅದರ ಆಹಾರವನ್ನು ಅದೇ ಸಂಪಾದನೆ ಮಾಡಿಕೊಳ್ತದೆ. ಅಮೃತ ತುಲ್ಯವಾದಂಥ ಹಾಲನ್ನು ಕೊಡ್ತದೆ. ನನಗೆ ಈ ಸಂದರ್ಭಕ್ಕೆ ಪೇಜಾರು ಶ್ರೀಪಾದರ ಮಾತು ನೆನಪಾಗ್ತದೆ. ಅವರು ಗೋವನ್ನು ತಾಯಿಗೆ ಹೋಲಿಸ್ತಾ ಇದ್ರು. ತಾಯಿಗಿಂತಲೂ ಮಿಗಿಲು ಅಂತ ಹೇಳಲಿಕ್ಕೆ ಅವರು ಕೊಡ್ತಾ ಇದ್ದ ಉದಾಹರಣೆ, ತಾಯಿಯ ಹಾಲನ್ನು ಮಕ್ಕಳು 2 ವರ್ಷ 2.5 ವರ್ಷ ಮಾತ್ರ ಕುಡಿಯುವುದು, ಮತ್ತೆ 100 ವರ್ಷ ಬದುಕಿದರೂ ಕುಡಿಯುವಂಥದ್ದು ಗೋತಾಯಿಯ ಹಾಲನ್ನು, ಗೋಮಾತೆಯ ಹಾಲನ್ನು. ಹಾಗಾಗಿ ನಮಗೆ ಗೋವು ಎನ್ನುವಂಥದ್ದು ತಾಯಿಗಿಂತಲೂ ಎಷ್ಟೋ ಮಿಗಿಲು. ಆ ರೀತಿಯಲ್ಲೂ ಗೋವನ್ನು ನೋಡಿಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅವ್ರು ಹಾಗೆ
ಬದುಕಿದರೂ ಕೂಡ ಅವರನ್ನು ನೆನಪು ಮಾಡಿಕೊಳ್ಬೇಕು ಅಂತ ಕಾಣ್ತದೆ ಈ ಹೊತ್ತಿಗೆ. ಹಾಗೆ ಕೊನೆಯವರೆಗೆ ನಮಗೆ ಹಾಲು ಕೊಡುವ, ಒಂದು ದಿವಸ ಹಾಲಿಲ್ಲ ಅಂತಂದರೆ ನಮ್ಮ ಜೀವನ ನಡೆಯುವುದಿಲ್ಲ ಅಂತಹ ಗೋವು ಅದು ಬೆಳಿಗ್ಗೆ ಹೋಗಿ ಸಂಜೆ ತಿರುಗಿ ಬರ್ತಾ ಉಂಟು. ಯಥೇಷ್ಟ ಕಾಮ ಸುರಭಿಹಿ ಛನ್ನಂ ಚರಿತಿ ವೈ ತೃಣಂ ರೋಹಿತೋ ನಾಮ ತತ್ರಾನ್ಯ ಪರ್ವತ ಸ್ತರಿತಸ್ತಟೆ. ಅದೇ ನದಿಯ ಪಾರ್ಶ್ವದಲ್ಲಿ ರೋಹಿತ ಎನ್ನುವ ಒಂದು ಪರ್ವತ ಉಂಟು. ಆ ಪರ್ವತಕ್ಕೆ ಮೇಲಿಕ್ಕೆ ಅಂತ ಹೋಗಿದೆ. ಹೋಗಿ ಬೇಕಾದಷ್ಟು ಹುಲ್ಲನ್ನು ತಿಂದು ಸಂತುಷ್ಟವಾಗಿ ಅದು ಹಿಂದೆ ಬರಬೇಕು. ಆದರೆ ಆ ಕಾಡು ಹೇಗಿತ್ತು ಅಂತಂದರೆ ಅಲ್ಲಿ ಮತ್ತೆ ಒಂದಷ್ಟು ದುಷ್ಟ ಪ್ರಾಣಿಗಳು, ಮಾಂಸವನ್ನು ತಿನ್ನುವಂತಹ ಕ್ರೂರ ಪ್ರಾಣಿಗಳು, ಹುಲಿಯಂತಹ ಪ್ರಾಣಿಗಳೆಲ್ಲ ಹೆಚ್ಚಿದ್ದಂತಹ ಒಂದು ಕಾಡು. ಹಾಗಾಗಿ ಈ ದನ ಮೇಯಲಿಕ್ಕೆ ಅಂತ ಹೋಗಿದೆ. ಹಿಂದೆ ಬರ್ತಾ ಉಂಟು. ಹಿಂದೆ ಬರ್ತಾ ಇರುವಾಗ ಹುಲಿ ಎದುರು ಬರ್ತದೆ. ಯಾವ ಹುಲಿ ಅಂತಂದರೆ, ಯಾವ ಪ್ರಭಂಜನ ಎನ್ನುವ ರಾಜ ಹಿಂದೆ ಮೃಗದ ಶಾಪದಿಂದಾಗಿ ವ್ಯಾಘ್ರತ್ವವನ್ನು ಹೊಂದಿದ್ದಾನೋ ಅದೇ ಹುಲಿ ತಾನು ಮುಂದೆ ಬಂದು ದನದ ಮುಂದೆ ನಿಂತು ಅದು ಗರ್ಜನೆ ಮಾಡ್ತದೆ. ಎಲ್ಲ ದನಗಳು ಬರ್ತಾ ಇದ್ದಾವೆ. ಇದು ಬರುವಾಗ ಸ್ವಲ್ಪ ತಡ ಆಗಿದೆ. ಎಲ್ಲರ ಹಿಂದಿನಿಂದ ಬರ್ತಾ ಉಂಟು. ಯಾವತ್ತೂ ಕೂಡ ಮುಂದೆ ಹೋಗುವ ದನ ಎಲ್ಲರಿಗಿಂತ ಹಿಂದೆ ಬರ್ತದೆ. ಕಾರಣ ಏನು ಅಂತಂದರೆ ಅದಕ್ಕೆ ಜವಾಬ್ದಾರಿ ಉಂಟು ಅಂತ ಅರ್ಥ. ಅದು ಮುಂದೆ ಹೋಗುವುದು ಯಾಕೆ ಅಂತಂದರೆ ಎಲ್ಲ ಕಂಟಕಗಳನ್ನು ಪರಿಹಾರ ಮಾಡಿಕೊಂಡು ಒಳ್ಳೆಯ ಮೇವನ್ನು ಅರಸಿಕೊಂಡು ಮುಂದೆ ಹೋಗ್ತದೆ. ಎಲ್ಲ ದನಗಳು ಮೇದ ಆದ ಮೇಲೆ ಅವುಗಳು ಎಲ್ಲವೂ ಬರಬೇಕಲ್ಲ ಗೋಷ್ಠಕ್ಕೆ. ಅದು ಬಂತು ಅಂತಂದರೆ ಎಲ್ಲ ಬಂತು ಅಂತ ಅರ್ಥ. ಅದಕ್ಕೋಸ್ಕರ ಎಲ್ಲ ದನಗಳನ್ನು, ಸಣ್ಣ ದನಗಳನ್ನು ಮುಂದೆ ಕಳಿಸಿ ತಾನು ಹಿಂದಿನಿಂದ ಬರ್ತದೆ. ಯಾಕೆ ಅಂದರೆ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಅಂತ ಅರ್ಥ. ಹಾಗಾಗಿ ಅದು ಮುಂದಿಂದ ಬರ್ತದೆ ಅಂತ. ರಾಮಾಯಣದಲ್ಲಿ ಮಾತು, ರಾಮ ಸೀತೆ ಲಕ್ಷ್ಮಣ ಪ್ರಯಾಣ ಮಾಡ್ತಾ ಇರುವಾಗ ಲಕ್ಷ್ಮಣ ಹೇಗೆ ಹೋಗ್ತಾ ಇದ್ದ ಅಂತ. ಲಕ್ಷ್ಮಣ ಹಿಂದಿಂದ ಹೋಗ್ತಾ ಇದ್ದಂತೆ. ರಾಮದೇವರು ಮುಂದೆ, ಮಧ್ಯದಲ್ಲಿ ಸೀತೆ, ಕೊನೆಗೆ ಲಕ್ಷ್ಮಣ. ಯಾಕೆ ಅಂತಂದರೆ ಹಿಂದಿನಿಂದ ಯಾವುದೇ ಅಪಾಯ ಬರಬಾರದು ಅಂತ. ಮುಂದೆ ರಾಮದೇವರು ಇದ್ದಾರೆ, ಕಂಟಕಗಳನ್ನು ಪರಿಹಾರ ಮಾಡಿಕೊಂಡು ಹೋಗುತ್ತಾರೆ. ನಡುವಿನಲ್ಲಿ ಸೀತಾಮಾತೆ ಇದ್ದಾಳೆ. ಹಿಂಬದಿಯಲ್ಲಿ ರಕ್ಷಣೆಗೆ ಬೇಕು. ಅದಕ್ಕೋಸ್ಕರ ಲಕ್ಷ್ಮಣ ಬರ್ತಾ ಇದ್ದಾನೆ. ಆ ಲಕ್ಷ್ಮಣ ಕೊನೆಗೆ ಆಲೋಚನೆ ಮಾಡ್ತಾನೆ, ನಾನು ದೊಡ್ಡ ತಪ್ಪು ಮಾಡಿದೆ ಅಲ್ವಾ, ನಾನು ರಕ್ಷಣೆಗೆ ಅಂತ ಹಿಂದಿಂದ ಹೋಗ್ತಾ ಇದ್ದೆ. ಆದರೂ ರಾವಣ ಬಂದು ಸೀತಾಮಾತೆಯನ್ನು ಅಪಹರಣ ಮಾಡಿದ, ನನಗೆ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ತಪ್ಪು ಮಾಡಿದ್ದೇನೋ ಅಂತ ಕಾಣ್ತಾ ಉಂಟು. ಯಾಕೆ ಅಂತಂದರೆ ಅಣ್ಣ ಸರಿ ಮಾಡಿದ ದಾರಿಯಲ್ಲಿ ನಾನು ನಡೀತಾ ಇದ್ದೆ. ನನ್ನ ಕರ್ತವ್ಯ ಏನಾಗಬೇಕಿತ್ತು, ನಾನು ಮೊದಲು ಹೋಗಿ ದಾರಿಯನ್ನೆಲ್ಲ ಸರಿ ಮಾಡಿ ಆಮೇಲೆ ಅಣ್ಣ ಬಾ ಅಂತ ಕರಿಬೇಕಿತ್ತು. ಮುಳ್ಳನ್ನೆಲ್ಲ ರಾಮದೇವರು ಮೆಟ್ಟಿದ್ರು. ಆಮೇಲೆ ರಾಮದೇವರು ಸರಿ ಮಾಡಿದ ದಾರಿಯಲ್ಲಿ ನಾನು ನಡೆಯುವಾಗ ಹಾಗಾಯ್ತಲ್ವಾ ಅಂತ ಲಕ್ಷ್ಮಣ ಬೇಸರ ಪಟ್ಟುಕೊಳ್ತಾನೆ. ಅಂತೂ ಹಿಂದಿನಿಂದ ಬರುವ ಉದ್ದೇಶ ಏನು ಅಂತಂದರೆ ರಕ್ಷಣೆ ಅಂತ ಅರ್ಥ. ಜವಾಬ್ದಾರಿ ಇರುವವರು, ನಾಯಕರು ಎಲ್ರಿಗಿಂತ ಮುಂದೆ ಹೋಗುತ್ತಾರೆ. ಕೆಲಸ ಮುಗಿಸಿದ ಮೇಲೆ ಎಲ್ಲರನ್ನು ಕಳಿಸಿದ ಮೇಲೆ ಕೊನೆಗೆ ಅವ್ರು ಬರ್ತಾರೆ ಅಂತ. ಹಾಗೆ ಬರಬೇಕು ಅಂತ ಇರುವಂಥದ್ದು. ಈ ದನ ಅದನ್ನು ಅನುಷ್ಠಾನ ಮಾಡ್ತಾ ಉಂಟು. ಹಾಗಾಗಿ ಎಲ್ಲರಿಗಿಂತ ಹಿಂದೆ ಅದು ಬರ್ತಾ ಉಂಟು. ಹೀಗೆ ಬರುವಾಗ ಹುಲಿ ಮುಂದೆ ಬರ್ತದೆ. ಹುಲಿ ಮುಂದೆ ಬಂದು ನಿಂತುಕೊಳ್ತದೆ. ನಿಂತುಕೊಂಡು ಹೇಳ್ತದೆ, ನನಗೆ ಆಹಾರವಾಗಿ ನೀನು ಬಂದಿದ್ದಿ, ಹಾಗಾಗಿ ನಿನ್ನನ್ನು ನಾನು ಬಿಡುವುದಿಲ್ಲ. ಹೇಗೆ ಅಂತಂದರೆ, ಉವಾಚ ವಚನಂ ಘೋರಂ ಧೇನುಕೆ ಕಿಂ ಪ್ರವೃದ್ಯತೆ ದೈವಾತ್ ಸುಖೋಪವನ್ನಾನಿ ಭಕ್ಷ್ಯಸ್ತ್ವಮ್ಮೆ ಅದೃಚ್ಛಯ ರುದಂತ್ಯಾವ ಹಸಂತ್ಯಾವ ಅಥವಾತ್ತಂ ಜೀವಿತಂ ಭವೇತ್ ವಿಹಿತಂ ಭುಜ್ಯತೆ ಲೋಕೆ ಸ್ವಯಂ ಪ್ರಾಪ್ಸ್ಯಸಿ ಧೇನುಕೆ. ನೀನು ಅಳ್ತಾ ಇರು ಅಥವಾ ಸಂತೋಷದಿಂದಿರು, ನನಗದು ಮುಖ್ಯ ಅಲ್ಲ. ನೀನು ನನಗೆ ಆಹಾರ ಅಂತ ಸಿಕ್ಕಿದ್ದಿ, ಹಾಗಾಗಿ ನಿನ್ನನ್ನು ನಾನು ತಿನ್ನದೇ ಬಿಡುವುದಿಲ್ಲ. ನನ್ನ ಆಹಾರ ನೀನು ಅಂತ ಹುಲಿ ಬಂದು ಎದುರು ನಿಂತುಕೊಂಡು ಹೇಳ್ತಾ ಉಂಟು. ದನಗಳೆಲ್ಲ ಹೋಗಿ ಆಗಿದೆ, ಇದು ಒಂದೇ ಬರ್ತಾ ಉಂಟು, ಇದಕ್ಕೇನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಿಂತ ಹೆಚ್ಚು ಕರುವನ್ನು ಬಿಟ್ಟು ಬಂದಿದೆ ಮನೆಯಲ್ಲಿ. ವತ್ಸಂ ಸ್ಮರಜಿ ಸಾಧೇನು ಸ್ನೇಹ ಆಗ್ತಾ ಗದ್ಗದಾಕ್ಷರಂ ದಕ್ಷ್ಯಂತಿ ಪುತ್ರಶೋಕೇನ ನಂದಾಸ ಪುತ್ರವತ್ಸಲ. ಅದರ ಪರಿಸ್ಥಿತಿ ಹೇಗುಂಟು ಅಂತಂದರೆ, ಕೆಚ್ಚಲಿನಲ್ಲಿ ಹಾಲು ತುಂಬಿಕೊಂಡಿದೆ. ಅದಕ್ಕೆ ಎರಡು ಕರ್ತವ್ಯ ಉಂಟು.
ಒಂದು ಮನೆಯಲ್ಲಿ ಹಟ್ಟಿಯಲ್ಲಿ ಸಣ್ಣ ಕರು ಉಂಟು, ಅದು ಹುಟ್ಟಿ ಹೆಚ್ಚು ದಿವಸ ಆಗಲಿಲ್ಲ, ಅದು ಮೊದಲನೇ ಕರು ಅಂತ ಹೇಳ್ತದೆ ಮತ್ತೆ ದನ. ಆ ಮೊದಲನೇ ಕರು ಚೊಚ್ಚಲ ಕರು, ಅಂಥ ಕರುವಿಗೆ ಹಾಲು ಕೊಡಬೇಕು. ಆಮೇಲೆ ತನ್ನನ್ನು ರಕ್ಷಿಸುವ ಯಜಮಾನನಿಗೆ ನಂದನಿಗೆ ತಾನು ಹಾಲು ಕೊಟ್ಟು ಅವನನ್ನು ಪಾಲಿಸಬೇಕು. ಈ ಎರಡೂ ಉತ್ತರದಾಯಿತ್ವ ಅದಕ್ಕುಂಟು. ಹಾಗಾಗಿ ಅದಕ್ಕೆ ಆ ಸಮಸ್ಯೆ, ತಾನು ಸಾಯ್ತೇನೆ ಅನ್ನೋದಕ್ಕಿಂತ ಹೆಚ್ಚು ಮಗು ಕಾಯ್ತದೆ, ಯಜಮಾನ ಕಾಯ್ತಾನೆ, ನಾನು ಏನು ಮಾಡುವುದು ಅಂತ ಅದು ದುಃಖ ಪಡ್ತದೆ. ಹುಲಿ ಹೇಳ್ತಾ ಉಂಟು, ಏನು ಮಾಡಲಿಕ್ಕಾಗುವುದಿಲ್ಲ, ನೀನು ಬಂದಾಗಿದೆ, ಮೃತ್ಯುಸ್ಥೆ ವಿಹಿತ ಅದ್ಯೈವ ವೃಥಾ ಕಿಮನು ಶೋಚಸಿ. ಮೃತ್ಯು ಬಂದಾಗಿದೆ, ನಾನು ಇವತ್ತು ನಿನಗೆ ಮೃತ್ಯು, ನನಗೆ ನೀನು ಆಹಾರ, ಅದು ಬರೆದಿಟ್ಟಾಗಿದೆ ದೇವರು. ಹಾಗಾಗಿ ನೀನೇನು ಮಾಡಲಿಕ್ಕಾಗುವುದಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಆಯಿತು, ಮತ್ತೆ ಓಡುವ ಪ್ರಯತ್ನ ಮಾಡಬೇಡ ಅಂತ ಹೀಗೆ ಹುಲಿ ಹೇಳ್ತಾ ಉಂಟು. ಆಗ ದನ ಹೇಳ್ತದೆ, ನೀನು ಹೇಳಿದ್ದೆಲ್ಲ ಸರಿ, ಧರ್ಮವೇ ಅಧರ್ಮ ಅಲ್ಲ, ನಿನಗೆ ದನಗಳನ್ನು ತಿನ್ನುವುದು ಧರ್ಮ, ಆದರೆ ನನಗೂ ಒಂದು ಧರ್ಮ ಉಂಟು, ನನಗೆ ಕರ್ತವ್ಯ ಉಂಟು, ಆ ಕರ್ತವ್ಯವನ್ನು ನಾನು ಮುಗಿಸಲಿಲ್ಲ, ಹಾಗಾಗಿ ಕರ್ತವ್ಯವನ್ನು ಮಾಡಲಿಕ್ಕೆ ಅನುಜ್ಞೆ ಕೊಡಬೇಕು ಅಂತ ಕೇಳ್ತದೆ. ಕ್ಷಂತು ಮರ್ಹಸಿ ಮೇ ನಾಥ ಕಾಮರೂಪಿನ್ ನಮೋಸ್ತುತೆ ತ್ವಾಂ ಸಮಾಸಾಧ್ಯ ಲೋಕಸ್ಯ ಪರಿತ್ರಾಣಂ ನ ವಿದ್ಯತೆ ಜೀವಿತಾರ್ಥಂ ನ ಶೋಚಾಮಿ ಪ್ರಾಪ್ತವ್ಯಂ ಮರಣಂ ಮಯ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ತೆ ನ ಶೋಚಾಮಿ ಮೃಗಾಧಿಪ. ನೀನು ಹೇಳಿದ ಸರಿ ಉಂಟು, ನನಗೆ ಇವತ್ತು ನೀನು ಮೃತ್ಯು, ಆದರೆ ನೀನು ಕ್ಷಮಾಗುಣದಿಂದ ಕೂಡಬೇಕು, ಸ್ವಲ್ಪ ಹೊತ್ತಾದರೂ ನನ್ನನ್ನು ಕ್ಷಮಿಸಬೇಕು. ಯಾಕೆ ಅಂತಂದರೆ ನಾನೊಂದು ಕೆಲವು ಕರ್ತವ್ಯಗಳನ್ನು ನಾನು ಮಾಡಲಿಲ್ಲ, ಆ ಕರ್ತವ್ಯವನ್ನು ನಾನು ಮಾಡಬೇಕು. ನನಗೂ ಗೊತ್ತುಂಟು, ಹುಟ್ಟಿದವರಿಗೆ ಒಂದಲ್ಲ ಒಂದು ದಿವಸ ಸಾವು ಬರ್ತದೆ ಅಂತ ನನಗೂ ಗೊತ್ತುಂಟು. ಅದಕ್ಕೋಸ್ಕರ ಯಾರೂ ಕೂಡ ಅಳಬಾರ್ದು ಅಂತೂ ನನಗೆ ಗೊತ್ತುಂಟು. ನಾನು ಅಳುತ್ತಾ ಇರುವಂಥದ್ದು ಅಥವಾ ನಾನು ದುಃಖ ಪಡ್ತಾ ಇರುವಂಥದ್ದು ಆ ಉದ್ದೇಶಕ್ಕೋಸ್ಕರ ಅಲ್ಲ. ನನ್ನನ್ನು ಹುಲಿ ಕೊಲ್ತದೆ, ನನ್ನ ಜೀವಿತ ಇವತ್ತು ಮುಗಿಯುತ್ತದೆ ಅಂತ ನಾನು ಅಳುವುದಲ್ಲ, ನಾನು ಅಳುವುದಕ್ಕೆ ಬೇರೆ ಕಾರಣ ಉಂಟು, ಆ ಕಾರಣ ಹೇಳ್ತೇನೆ ಅಂತ ದನ ಹೇಳ್ತದೆ. ಅಸ್ತಿಮೇ ಹೃದಯ ಸಂತಾಪ ತಂ ತ್ವಂ ಶ್ರೋತುಮರ್ಹಸಿ ಪ್ರಥಮೇ ವಯಸ್ಸಿ ಪ್ರಾಪ್ತೆ ಪ್ರಸೂತಾಹಂ ಮೃಗಾಧಿಪ ಇಷ್ಟ ಪ್ರಥಮಜಾತಶ್ಚ ಸುತಸ್ತ್ವ ಬಾಲಕ.